ಗುಡ್ ಮಾರ್ನಿಂಗ್ ಟ್ರಾವೆಲರ್ಸ್. ಇವತ್ತು ನಮ್ಮ ಐಲ್ಯಾಂಡ್ ಹಾಪಿಂಗ್ಗೆ ಅಂತ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ಆ್ಯಕ್ಚುಲಿ. ಸೊ ಯು ಕ್ಯಾನ್ ಸಿ ಅ ಬಿಗ್ ಕ್ಯೂ ಇಲ್ಲಿ ನನ್ನ ಹಿಂದೆ. ಎಲ್ಲರೂ ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಪೇರೆಂಟ್ಸ್ಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಹೇಗಿರುತ್ತೆ, ನಮ್ಮ ವೆರಿ ಎಕ್ಸೈಟೆಡ್. ಎಲ್ಲ ತುಂಬ ಬ್ಯೂಟಿಫುಲ್ ಆಗಿರೋ ಐಲ್ಯಾಂಡ್ಸ್ಗೆ ಹೋಗ್ತಿದ್ವಿ, ಫೀಫಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಲೆಟ್ಸ್ go and have fun. Yes. ಫಸ್ಟ್ ಟೈಮ್ ಐಲ್ಯಾಂಡ್ ಹಾಪಿಂಗ್ ಹೋಗ್ತಾ ಇರೋದು ನನ್ನ ಪೇರೆಂಟ್ಸು, ನನ್ನ ಮಗಳು. ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಸ್ಪೀಡ್ ಬೋಟು ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ. ಆಮೇಲೆ ಅದಕ್ಕೆ ಎಲ್ಲರೂ ಲೈಫ್ ಜಾಕೆಟ್ನ ಹಾಕ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ವೆಲ್ಕಮ್ ಟು ದ ಫೇಮಸ್ ಮಯಾ ಬೇ. ಬನ್ನಿ ನೋಡೋಣ ಮಯಾ ಬೇ ಯಾವ ರೀತಿ ಇದೆ. ಇಲ್ಲಿ ಮೇಲೆ ಹೋಗಿ ಮಯಾ ಬೇದು ನೋಡಿಕೊಂಡು ಮತ್ತೆ ವಾಪಸ್ ಬರಬೇಕು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ. ನೋಡ್ಬೋದು ನೀವು, ತಿರುಪತಿ ಲೈನ್ ಇದೆ ಇಲ್ಲಿ. ಸೊ ಇದು ನೀವು ನೋಡ್ತಾ ಇರೋದು ಮಯಾ ಬೇ. ನಾವಿವಾಗ ಮಯಾ ಬೇಯಲ್ಲಿದ್ದೀವಿ. ಬನ್ನಿ ನೋಡೋಣ ಮಯಾ ಬೇ. ಏನದು ಪ್ಲೇಸು? ನೀವು ನೋಡ್ತಾ ಇರೋದು ಇದು ಮಯಾ ಬೇ ಅಂತ ಹೇಳಿ, ಒನ್ ಆಫ್ ದ ಪಿಕ್ಚರ್ ಪರ್ಫೆಕ್ಟ್ ಬ್ಯೂಟಿಫುಲ್ ಐಲ್ಯಾಂಡ್ಸ್ ಇನ್ ಥೈಲ್ಯಾಂಡ್. ಬನ್ನಿ ಬೀಚಲ್ಲಿ ಹೋಗೋಣ. ಇಲ್ಲಿ ಸ್ವಿಮ್ಮಿಂಗ್ ಮಾಡೋದಿಲ್ಲ, ಬರೀ ಬೀಚ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಫಾಲೋ ಮಾಡಬೇಕಿದೆ. ಇದು ನೀವು ನೋಡ್ತಾ ಇರೋದು ಮಯಾ ಬೇ, ಒನ್ ಆಫ್ ದಿ ಸ್ಮಾಲ್ ಐಲ್ಯಾಂಡ್ಸ್ ಇನ್ ಫಿಜಿ. ತುಂಬಾ ಜನಜಂಗುಳ ಇದೆ. ಮುಂಚೆ ನಾವು ಬಂದಾಗ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಬಿಡ್ತಿದ್ರು. ಇವಾಗ ಫುಲ್ಲು ಕ್ಲೋಸ್ ಮಾಡಿದ್ದಾರೆ ಇದನ್ನು. ಸೊ ಲೆಟ್ಸ್ ಸಿ, ದಿಸ್ ಇಸ್ ಮಯಾ ಬೇ ಫಾರ್ ಯು ಗೈಸ್. ನೋಡಿದ್ರಲ್ಲ ಮಯಾ ಬೇ. ಬನ್ನಿ ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಸೊ ಇದೇ ರೀತಿ ನಾವು ಹೋಗ್ತಾ ಇರೋದು ಒಂದು ಸ್ಪೀಡ್ ಬೋಟಲ್ಲಿ. ಅಲ್ಲಿ ನೀವು ಲಾಂಗ್ ಟೇಲ್ ಬೋಟ್ ಅಂತ ಇರುತ್ತೆ, ಅದರಲ್ಲೂ ನೀವು ಹೋಗ್ಬೋದು. ಇಲ್ಲಾಂದರೆ ನೀವು ಚಿಕ್ಕದಾಗಿರುವಂಥ ಎಕ್ಸ್ಟ್ರೀಮ್ಲಿ ಸ್ಪೀಡ್ ಬೋಟ್ಗೂ ಹೋಗ್ಬೋದು. ನಾವು ಒಂದು ಮೀಡಿಯಮ್ ಸೈಜ್ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇರೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಸ್ನಾಕ್ಲಿಂಗ್. ಸುನಿಲ್ ಅವರು ಸ್ನಾಕ್ಲಿಂಗ್ ಮಾಡೋಕ್ಕೆ ಹೇಳ್ತಿದ್ದಾರೆ ನೀರೊಳಗಡೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ನಾನು ನಿಂತಿಲ್ಲ. ಸೊ ಸುನಿಲ್ ಹಾಗೂ ಬ್ಯಾಚ್ ಇಳಿದಿದ್ದಾರೆ. ನಿಮಗೆ ಇಲ್ಲಿ ಸಣ್ಣ ಸಣ್ಣ ಕೇವ್ಸ್ ಸಹ ಕಾಣುತ್ತೆ ಆನ್ ದಿ ವೇ ಹೋಗುವಾಗ. ಈ ರೀತಿ ಗುಡ್ಡದ ಪ್ರದೇಶದಲ್ಲಿ ಕೆಳಗಡೆ ಒಂದು ಕೇವ್ ಇರುತ್ತೆ. ಸೊ ಅಲ್ಲೆಲ್ಲ ಹೋಗ್ಲಿಕ್ಕಂತೂ ಬಿಡೋದಿಲ್ಲ, ಯಾಕಂದರೆ ಇಟ್ಸ್ ವೆರಿ ಡೇಂಜರಸ್ ಪ್ಲೇಸ್ ಅಂತಲೇ. ಇದು ನಾವು ಬೋಟಲ್ಲಿ ಹೋಗ್ತಾ ನೋಡ್ಕೊತಾ ಹೋಗ್ಬೋದು. ಸೊ ರೀಸೆಂಟಾಗಿ ಆದಂತಹ ಏನಂತಾರಲ್ಲ ಭೂಕಂಪದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್, ಏನಂತಾರೆ ನಮ್ಮ ಗೈಡ್ ಏನಿರ್ತಾರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು. ನೀರು ಇಲ್ಲಿ ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ ಶೇಡ್ಸ್ ಆಫ್ ಬ್ಲೂ ನೋಡ್ಬೋದು ನಾವು. ಇಟ್ಸ್ ಲೈಕ್ ಅದನ್ನ ಅಡಿಕ್ಷನ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಸುಂದರವಾಗಿರುತ್ತೆ. ಆ ನೀರನ್ನು ನೋಡ್ತಾ ಇದ್ದರೆ ಆಟೋಮ್ಯಾಟಿಕಲಿ ನಿಮಗೆ ಪೀಸ್ ಮೋಡ್ ಆಗಿರುತ್ತೆ. ಸ್ನಾಕ್ಲಿಂಗ್ ಮುಗಿಸಿದಾಯಿತು. ಈಗ ಮತ್ತೊಂದು ದ್ವೀಪದ ಕಡೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಇನ್ನೊಂದು ಸುಂದರವಾಗಿರೋ ದ್ವೀಪಕ್ಕೆ ಇವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಆ ದ್ವೀಪ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಇವಾಗ ನಾವು ಬ್ಯಾಂಬೂ ಐಲ್ಯಾಂಡಿಗೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದಿ ಲಾಸ್ಟ್ ಸ್ಟಾಪ್ಸ್ ಆಫ್ ದ ಟೂರ್. ಇಲ್ಲಿ ತುಂಬಾ ಮೈನಾ ಇದೆ ಅಂತೆ, ಮಾನಿಟರ್ ಲಿಸರ್ಡ್ಸ್, ಆಮೇಲೆ ಹಮ್ಮಿಂಗ್ ಬರ್ಡ್ಸ್ ಇದಾವಂತೆ. ಆಮೇಲೆ ತುಂಬಾ ಚೆನ್ನಾಗಿತ್ತು. ಬಿಸಿಲು ಸರಿ ಇದೆ. ಪಿಕ್ಚರ್ ಪರ್ಫೆಕ್ಟ್ ಲ್ಯಾಂಡ್ಸ್ಕೇಪ್ ಇದು. ನೋಡ್ಬೋದು ತುಂಬಾ ಬೋಟ್ಗಳಿದೆ. ಇನ್ ಥೈಲ್ಯಾಂಡಲ್ಲಿ ತುಂಬಾ ದ್ವೀಪಗಳಿದ್ದಾವೆ. ಆ ದ್ವೀಪದಲ್ಲಿ ಥೈಲ್ಯಾಂಡಲ್ಲಿ ಫೀಫಿ ಅನ್ನೋದು ತುಂಬಾ ಫೇಮಸ್ಸು. ಫೀಫಿ, ಕ್ರಾಬಿ ತುಂಬಾ ಫೇಮಸ್ ಇರೋ ಒಂದು ಐಲ್ಯಾಂಡ್ಸು. ಸೊ ಇದಾಗಿತ್ತು ನಮ್ಮ ಈ ಒಂದು ಫಿಫಿನ ಪಯಣ. ನಿಮಗೆ ಥೈಲ್ಯಾಂಡಿಂದು ಏನೇ ಮಾಹಿತಿ ಬೇಕಾ ಅದರಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಖಂಡಿತ ಸಹಾಯ ಮಾಡ್ತೀವಿ.
ಇವತ್ತಿನ ಫಿಫಿ ಐಲ್ಯಾಂಡ್ ಆದಮೇಲೆ ಇಲ್ಲಿ ನಮ್ಮ ಡಿನ್ನರ್. ಬನ್ನಿ ಯಾವ ಹೋಟೆಲು ಇದರದ್ದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಮಾತಾಡೋಣ. ಫಿಫಿ ಐಲ್ಯಾಂಡಿನ ಒಂದು ಕ್ರೇಜಿ ಡೇ ಆಯಿತು. ಮಯಾ ಬೇ, ಆಮೇಲೆ ಅಲ್ಲಿ ತುಂಬಾ ಐಲ್ಯಾಂಡ್ಸ್ ಹಾಪಿಂಗ್ ಮಾಡಿದ್ವಿ. ಐಲ್ಯಾಂಡ್ಸ್ ಹೆಸರು ಹೇಳೋಕ್ಕೂ ಬರೋಲ್ಲ, ಅಷ್ಟೊಂದು ಐಲ್ಯಾಂಡ್ಸು. ಈಸ್ ಸೋ ಟಯರ್ಡ್. ಅವರೊಂದು ಏನಂತಾರಲ್ಲ, ಒಂದು 1 hour ಹೋಗಿ ಸ್ನಾಕ್ಲಿಂಗ್ ಮಾಡ್ಕೊಂಡು ಬಂದ. ಸೊ ಇಟ್ಸ್ ಲೈಕ್ ವೆರಿ ವೆರಿ ಟಯರ್ಡ್. ಕಾಲು ಹೊಡೆದು ಕಾಲು ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅದು ಮುಖದಲ್ಲೂ ಕಾಣ್ತಾ ಇದೆ ಇವಾಗ. ಸೊ ಫಿಫಿ ಜೊತೆ ಅಂದರೆ ನಮ್ಮ ಪೇರೆಂಟ್ಸ್ದು ಫಸ್ಟ್ ಟೈಮ್ ಐಲ್ಯಾಂಡ್ ಹಾಪಿಂಗ್, ಫಸ್ಟ್ ಟೈಮ್ ಓಷನ್ನ ಒಂದು ಆಳವನ್ನು ಅಥವಾ ಅದರದ್ದೊಂದು ಬ್ಯೂಟಿಯನ್ನು ಅವರು ಕಂಡಿದ್ದು. ಸೊ ಅದು ಆದಮೇಲೆ ಒಂದು ಸ್ಪೆಷಲ್ಲಾಗಿ ಡಿನ್ನರ್ ಮಾಡೋಣ ಅಂಥೇಳಿ ಅವ್ರಿಗೆ ನಾವು ಇಲ್ಲೊಂದು ಮೆಷಿಗನ್ ಶೆಫ್ಗೆ ಬಂದಿದ್ದೀವಿ, ಮೆಷಿಗನ್ ಶೆಫ್ ರೆಸ್ಟೋರೆಂಟ್ಗೆ. ಸೊ ಯೂಶ್ವಲಿ ಎಲ್ಲರಿಗೂ ಬಕೆಟ್ ಲಿಸ್ಟ್ ಇರುತ್ತೆ. ಹಾಗೆಯೇ ಸುನಿಲ್ಗೆ ಒಂದು ಸ್ಪೆಷಲ್ ಆಗಿರೋ ಬಕೆಟ್ ಲಿಸ್ಟ್ ಇದೆ. ಅವನಿಗೆ ಮೆಷಿಗನ್ ಶೆಫ್ ರೆಸ್ಟೋರೆಂಟ್ಸಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ. ಮೊನ್ನೆ ರೀಸೆಂಟಾಗಿ ಯುರೋಪ್ಗೆ ಹೋದಾಗ ಅಲ್ಲೊಂದು ಮೆಷಿಗನ್ ಶೆಫಲ್ಲಿ ಊಟ ಮಾಡಿ ಬಂದಿದ್ದ ಸುನಿಲ್. ಬಟ್ ಅವ್ನಿಗೆ ನನ್ನನ್ನು ಕರ್ಕೊಂಡು ಹೋಗಬೇಕು, ನಂಗೆ ಟೇಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಇಷ್ಟ ಆಯಿತು. ಬಟ್ ವೆರಿ ಫಾರ್ಚುನೇಟ್ಲಿ ನಮ್ಮ ಹೋಟೆಲ್ ಪಕ್ಕದ ರೋಡಲ್ಲೇ ಒಂದು ಸಕ್ಕತ್ತಾಗಿರೋ ಮೆಷಿಗನ್ ಶೆಫ್ ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿಗೆ ಇವತ್ತು ಊಟಕ್ಕೆ ಬಂದಿದ್ವಿ. ಸುಸ್ತಾಗಿತ್ತು. ಎನಿವೇಸ್ ಇಲ್ಲಿ ಬಂದು ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. ಎಲ್ಲ ಎದುರುಗಳೇ 6 ಸರಿ ಮೆಷಿಗನ್ ಶೆಫ್ ಪ್ರತಿ ವರ್ಷ 2019 ಹಿಡ್ಕೊಂಡು 2024ವರೆಗೂ ಸುಮಾರು 6 times ಬಂದಿದ್ದಾರೆ ಮೆಷಿಗನ್ ಶೆಫ್. ಆ್ಯಂಡ್ ರೆಸ್ಟೋರೆಂಟ್ ಆಲ್ಸೋ ಲೈಕ್ ವೆರಿ ನೈಸ್, ರೆಟ್ರೋ, ವೆರಿ ಕ್ಯೂಟ್ ಆ್ಯಂಡ್ ನೈಸ್. ಮತ್ತು ಮೆಷಿಗನ್ ಶೆಫ್ ಅಂದರೆ ಏನು 1000 ರೂಪಾಯಿ ಕಾಸ್ಟ್ಲಿ ಇರುತ್ತೆ ಅಂತ ಏನಿಲ್ಲ, ಮಿನಿಮಲ್ ನಾಮಿನಲ್ ಪ್ರೈಸ್. ತುಂಬಾ ಚೆನ್ನಾಗಿ ಅನ್ನಿಸ್ತು. ಐ ಮೀನ್ ಬನ್ನಿ ನೋಡೋಣ ಈ ಮಿಷಿಗನ್ ಸ್ಟಾರ್ ಶೆಫ್ ಹೋಟೆಲ್ ಯಾವ ರೀತಿ ಇದೆ. ಯಾಕಂದರೆ ಮಿಷಿಗನ್ ಅಂದಾಗ ತುಂಬಾ ಎಕ್ಸ್ಪೆನ್ಸಿವು, ತುಂಬಾ ಹೈಫೈ, ತುಂಬಾ ಫೈನ್ ಡೈನಿಂಗು, 5 star ಫುಡ್ ಅನ್ನೋ ಒಂದು ಭ್ರಮೆ ಇರುತ್ತೆ. ಅಫ್ಕೋರ್ಸ್ ಕೆಲವು ರೆಸ್ಟೋರೆಂಟಲ್ಲಿ ಇದ್ದೇ ಇರುತ್ತೆ. ಬಟ್ ಇದು ಮಾತ್ರ ಇಟ್ ವಾಸ್ ಅಮೇಝಿಂಗ್. ಹೊರಗಡೆಯಿಂದ ನೋಡಿದಾಗ ಒಳಗಡೆ ಅದರ ರಿವ್ಯೂಸು ಓದಿದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಅಂತೇಳಿ. ಸೊ ಇದು ಬಂದು ಮಿಷೆಲಿನ್ ಗೈಡ್ ಅಂತ ಒನ್ ಆಫ್ ದ ಫೇಮಸ್ ಅವಾರ್ಡ್ಸ್ ಫಾರ್ ಶೆಫ್ಗೆ ಈ ಅವಾರ್ಡ್ ಬರಬೇಕು ಅಂದರೆ ಅಥವಾ ಬಂದರೆ ಅವ್ರದ್ದು ಜೀವನ ಪಾವನ ಅನ್ನೋ ಒಂದು ಲೆವೆಲಿಗೆ. ಸೊ ಇವ್ರಿಗೆ 6 ಬಾರಿ ಬಂದಿದೆ. ಇದು ರೆಸ್ಟೋರೆಂಟಿನ ಒಳಗಡೆ ಹೋಗೋಣ ಬನ್ನಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ನೋಡಿ, ಆಮೇಲೆ ತುಂಬಾ ರೆಟ್ರೋ ಆಗಿದೆ. ಕ್ಯೂಟ್, ಕೋಸಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ ಮೆನ್ಯೂ ಹೆಂಗಿದೆ ಅಂತ. ಇದು ಹೈ ಟೀ, ಟ್ರೆಡಿಷ್ನಲ್ ಹೈ ಟೀ. ಎಷ್ಟು Jelly. ಸೊ ದಿಸ್ ಕಮ್ಸ್ ವಿತ್ ಜೆಲ್ಲಿ ಆಲ್ಸೋ. ಸೊ ಫಸ್ಟ್ ಟೀಯಿಂದ ಸ್ಟಾರ್ಟ್ ಮಾಡೋಣ. ಇದು ಶೆಫ್ ಸ್ಪೆಷಲ್ ಫುಡ್. ಇದು you can look at the coconut size, how big it is. Vegetarian ಮಿಷಿಗನ್ ಶೆಫ್ ಇದು ಕಂಪ್ಲೀಟ್ಲಿ ರೆಟ್ರೋ ಥರ ಮಾಡಿದ್ದಾರೆ. ಎಲ್ಲ ತುಂಬ ಹಳೆ ಟಿವಿಗಳು. ನಾನು ತುಂಬ ಚಿಕ್ಕಳಿದ್ದಾಗ ಈ ಥರ ಟಿ ವಿ ಇತ್ತು ನಮ್ಮ ಮನೆಯಲ್ಲಿ. ಇದೆಲ್ಲ ಸೇಮ್ ಹಿಂಗೆ ಶಟರ್ ಥರ ಹಾಕೋದು, ಓಪನ್ ಮಾಡೋದು. ಸೊ ನಮ್ಮ ಅಪ್ಪ ಎಲ್ಲ ಸ್ವೀಟ್ ಮೆಮರೀಸ್ ನೆನಪಿಸ್ಕೊತಾ ಇದ್ರು, ಈ ಥರ ಟಿ ವಿ ಇತ್ತಲ್ಲ ನಮ್ಮ ಮನೆಗೆ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಸೀಟಿಂಗ್ ಅರೇಂಜ್ಮೆಂಟ್ ಸಹ ಸೇಮ್ ರೆಟ್ರೋ ಥರನೇ ಇದೆ. ಆ್ಯಂಡ್ ಇಂಟೀರಿಯರ್ ಲೈಕ್ ದಿಸ್. ಇದೆಲ್ಲ ಮೆಷಿಗನ್ ಸರ್ಟಿಫಿಕೇಟ್ಸು. ಆಗಲೇ ನಾವು 5 ಅಂತ ಹೇಳ್ದಲ್ಲ, 5 ಅಲ್ಲ, ಇವ್ರಿಗೆ 6 ಸರಿ ಮೆಷಿಗನ್ ಶೆಫ್ ಬಂದಿದೆ ಪ್ರತಿ ವರ್ಷ. ಸೊ ವೆರಿ ಸ್ಪೆಷಲ್ ರೆಸ್ಟೋರೆಂಟ್. ತುಂಬ ಇಷ್ಟ ಆಯಿತು ನಮಗೆ. ಇದು ಒಂದು ಲೋಕಲ್ ಸ್ವೀಟ್ ಅಂತ. ಇದು ಸುನಿಲ್ ಇಸ್ ಬೈಯಿಂಗ್ ದಿ ಲೋಕಲ್ ಸ್ವೀಟ್. ಇದೇನೋ ಥೈಲ್ಯಾಂಡದ್ದು ಫೇಮಸ್ ಹಣ್ಣಂತೆ. ಸೊ ಅದರದ್ದೊಂದು ಏನೋ ಡಿಶ್ ಮಾಡಿದ್ದಾರೆ. ಸೊ ಇಂಥದ್ದು ಬಂದಾಗ ಒಂದು ಸೂವಿನರಿ ಥರ ತೊಗೊಳೋಣ. ತುಂಬಾ ಅಫೋರ್ಡೆಬಲ್ ಪ್ರೈಸ್. ಮತ್ತೊಂದು ದಿನ ಮತ್ತೊಂದು ಜಾಗ. ನಾವೀಗ ಹಳೆ ಥೈಲ್ಯಾಂಡ್ಗೆ ಬಂದಿದ್ದೀವಿ.
ಇದು ಫುಕೆಟ್ನ ಫೇಮಸ್ ಮಾರ್ಕೆಟ್ ಸ್ಟ್ರೀಟ್. ನೋಡಿದ್ರೆ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ, 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು. ಮಧ್ಯಾಹ್ನ ಎಲ್ಲ ಇಲ್ಲಿ ನ್ಯಾಪ್ ಕಲ್ಚರ್ ಇರೋದ್ರಿಂದ ಎಲ್ಲ ಮಲ್ಕೊಂಡಿರ್ತಾರೆ. ಸೊ 4ರಿಂದ ಎಲ್ಲ ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವೀಗ ಫುಕೆಟಲ್ಲಿರುವಂತಹ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ. ಸಖತ್ ಕ್ಯೂಟ್ ಆಗಿರೋ ಮಾರ್ಕೆಟ್ ಇದು. ನೀವು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಬೇಕಂದ್ರೆ ಬ್ಯಾಗ್ ಖಾಲಿ ಇಟ್ಕೊಂಡು ಬರಬೇಕು. ನಮ್ಮ ಬ್ಯಾಗ್ ಆಲ್ರೆಡಿ ತುಂಬಿತ್ತು, ಆದರೂ ಸಹ ಎಷ್ಟು ಬೇಕೋ ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ತುಂಬಾ ಕ್ಯೂಟಾಗಿರೋ ಯೂನೀಕ್ ಕ್ಲೋತ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಥೈಲ್ಯಾಂಡ್ ಬಂದರೆ ಶಾಪಿಂಗ್ ಇಸ್ ಮಸ್ಟ್ ಡೂ ಅಂತ ಹೇಳ್ಬೋದು. ಮರಳಿ ಮಣ್ಣಿಗೆ ಅಥವಾ ಮರಳಿ ಊರಿಗೆ ಅಂತ ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಇದು ಫ್ಲೈಟಿಂದ ವ್ಯೂ. ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಣ್ಣ 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 ದ್ವೀಪಗಳು, ಅಲ್ಲಲ್ಲಿ ಹೋಗ್ತಿರೋ ಬೋಟು ಎಲ್ಲ ತುಂಬಾ ಬ್ಯೂಟಿಫುಲ್ ಇರುತ್ತೆ. ಸೊ ವಿಂಡೋ ಸೀಟನ್ನ ನೀವು ಖಾತ್ರಿ ಪಡಿಸ್ಕೊಂಡು ಥೈಲ್ಯಾಂಡ್ ಟ್ರಿಪ್ಪಲ್ಲಿ 2 ಟೈಮು ಈ ದ್ವೀಪಗಳನ್ನ ನೋಡ್ಬೋದು. ಫೈನಲಿ ಎಂಡ್ ಟು ಥೈಲ್ಯಾಂಡ್ ಟ್ರಿಪ್. ಸೊ ಹೇಗಿತ್ತು ಸುನಿಲ್ 6 days? ತುಂಬ ಚೆನ್ನಾಗಿತ್ತು. ಯಾಕೆ ಮುಗೀತು ಅನ್ನೋ ಥರ ಎಲ್ಲ ಟ್ರಿಪ್ಪಲ್ಲಿ ಅದೊಂದು ಫೀಲಿಂಗ್ ಇರುತ್ತೆ. ಬಟ್ ಇದು ಸ್ವಲ್ಪ ಸ್ಪೆಷಲ್ ಟ್ರಿಪ್ಪು. ಪೇರೆಂಟ್ಸ್ ಜೊತೆ ಹೋಗಿದ್ದು, ಆಮೇಲೆ 10 ವರ್ಷದ ನಂತರ ನಾನು ಹೋಗಿ ನನ್ನ ಪೇರೆಂಟ್ಸು, ನನ್ನ ವೈಫು, ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದು. ಇಟ್ಸ್ ಕ್ವೈಟ್ ಸ್ಪೆಷಲ್. ಆ್ಯಂಡ್ ಫುಕೆಟ್ ವಾಸ್ ರಿಯಲಿ ಬ್ಯೂಟಿಫುಲ್. ನನಗೆ ಫುಕೆಟ್ ವೈಬ್ಸ್ ತುಂಬ ಇಷ್ಟ ಆಯಿತು. ಪೇರೆಂಟ್ಸ್ ತುಂಬ ಖುಷಿಯಾದರು. ಸೊ ಯು ಕ್ಯಾನ್ ಸಿ ಇನ್ ಅವರ್ ವಿಡಿಯೋ. ಈಗ ಟೈಮ್ ಟು ಸೇ ಬೈ ಬಾಯ್ ಟು ಥೈಲ್ಯಾಂಡ್. ಸಿ ಯು ಅಗೇನ್. ಎಸ್, ಸಿ ಯು ಅಗೇನ್. ಹೀಗೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ, ಹೊಸ ವಿಡಿಯೋಸ್ ಜೊತೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಡಿಯೋಸ್ ಅಮಿಗೋಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಮ್ಮ ಯಾವುದೇ ಅಪ್ಡೇಟ್ಸ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್.